ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಪಿಯಾಜಿಯೋ ಅಪೆ ಆಟೋ ಸೇಲಿಗೆ ಬಂದಿದೆ. 2022 ಮಾಡಲು ಬೆಸ್ಟ್ ಕಂಡೀಷನ್ನು, ತುಂಬ ಕಡಿಮೆ ಓಡಿರೋಂಥ ಗಾಡಿನೂ ಸೇಲಿಗೆ ಬಂದಿದೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದ್ದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಸಹ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಸರ್ BS6 ಅಪ್ಪೆ ಗಾಡಿ ಸರ್, 3 ವೀಲರ್. ಬಜಾಜಾ ಏನು ಯಾವ್ದು ಬರುತ್ತೆ? ಅಪ್ಪೆ ಸರ್, ಪಿಯಾಗೋ. ಪಿಯಾಜಿಯೋನಾ? ಹಾಂ, ಓಕೆ. ಅಪ್ಪೆ ಗಾಡಿ. ಹೌದು ಸರ್. BS6 ಇಂಜಿನ್ ಮಾಡಲು 22 ಸರ್, 2022. ಓನರು ಸೆಕೆಂಡು ಸರ್ ನಾನು. ಓಕೆ. ಎಷ್ಟು ಓಡಿದೆ ಗಾಡಿ? 26,000 ಓಡಿದೆ ಸರ್, ಜೆನ್ಯೂನ್ ಗಾಡಿ ಸರ್. ಬರೀ 26,000 ಓಡಿದೆಯಾ? ಬರೀ 26,000. ಅದು ನಾವು ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿ ನಿಮ್ಮ ಇದರಲ್ಲಿ ಅಪ್ಲೋಡ್ ಮಾಡಿದ್ರಿ ಈ ಗಾಡಿನ. ಹಾಂ. ನೋಡಿ, ನಿಮ್ಮ ಇದರಲ್ಲೇ ನೋಡಿ ತಗೊಂಡಿದ್ದು ನಾನು. ಓಕೆ. ಈಗ ನನಗೆ ಹೆವಿ ಆಗ್ತಾ ಇದೆ, ಈರುಳ್ಳಿ ಮೂಟೆ ವ್ಯಾಪಾರ ಮಾಡೋಕೆ ತಗೊಂಡಿದ್ದು ನಾನು. ತಗೊಂಡು 1.5 ವರ್ಷ ಆಯಿತು. ಓಕೆ. ಈಗ ಪ್ರೆಸೆಂಟ್ ನಾನು ಒಂದು ಗಾಡಿ ತೆಗಿತಾ ಇದ್ದೀನಿ, ಟಾಟಾ ಎಸಿ ಹೆವಿ ಬೇಕು ಅಂತ, ಸೊ ಅದಕ್ಕೆ ಮಾರ್ತಾ ಇದ್ದೀನಿ ಸರ್. ಓಕೆ. ಈ ಗಾಡಿ ಈಗ BS6 ಅಂದ್ರಲ್ಲ ಇಂಜಿನ್ ಇದು? ಹೌದು ಸರ್. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದಾವ? ಎಲ್ಲ ರನ್ನಿಂಗ್ ಇದೆ ಸರ್. ತಮಿಳ್ನಾಡು ಪರ್ಮನೆಂಟ್ ಇದೆ, ಇನ್ಶೂರೆನ್ಸ್ ಹಾಕಿದ್ದೀನಿ ರೀಸೆಂಟಾಗಿ. ಗಾಡಿ ಎಲ್ಲ ಜೆನ್ಯೂನ್ ಆಗಿದೆ, ಒಂದು ಡೆಂಟಲ್ ಇಲ್ಲ, ಒಂದು ಕ್ರ್ಯಾಕ್ ಇಲ್ಲ. ಯಾವ ರಿಜಿಸ್ಟ್ರೇಷನ್ ಇದು ನಂಬರು? ಸರ್ ಆನೇಕಲ್ಲ ಸರ್, 59. 59 ಕೆನಾ ಟಿಎನಾ? ಕೆ ಸರ್. ನಮ್ಮ ತಮಿಳ್ನಾಡು ಅಂದ್ರಲ್ಲ, ಅದು ಯಾವುದು? ತಮಿಳ್ನಾಡು ಪರ್ಮನೆಂಟ್ ಹಾಕ್ಸಿದ್ದೀನಿ ಸರ್, ತಮಿಳ್ನಾಡಿಗೂ ಹೋಗ್ಬೋದು. ಪರ್ಮನೆಂಟ್ ನೀವು ಮಾಡಿಸ್ಕೊಂಡಿರೋದಾ? ನಾವು ಮಾಡಿಸ್ಕೊಂಡಿರೋದು. ಓಕೆ. ಟೈರ್ ಹೆಂಗಿದಾವೆ ಗಾಡೀಲಿ? ಟೈರು ಒಂದು 50% ಇದೆ ಸರ್, ಹಿಂದೆ ಗಾಡಿದು. ಮುಂದೆ ಗಾಡಿ ಹೊಸದು, ಇನ್ನು ಸ್ಟೆಪ್ನಿ ಕೂಡ ಬಿಚ್ಚಿಲ್ಲ. ಓಕೆ. ಗಾಡಿ ಏನು ಟಚಪ್ ಏನೋ ಆ ಥರ ಏನಿಲ್ಲ ಸರ್, ಒಂದು ಸಣ್ಣ ಕ್ರಾಚ್ ಇಲ್ಲ. ಬಾಡಿ ಕಟ್ಸಿದ್ದೀರಿ, ಪ್ಲಾಟ್ಫಾರಮ್ ಹಾಕ್ಸಿದ್ದೀರಿ, ಎಲ್ಲ ಸೂಪರ್ ಆಗಿದೆ ಸರ್. ಒಂದು ರಿಮಾರ್ಕ್ ಇಲ್ಲ ಸರ್. ಗಾಡಿ ಬಂದು ನೋಡಲಿ, ಜೆನ್ಯೂನ್ ಆಗಿದೆ ಗಾಡಿ. ಓಕೆ. ಈಗ ಗಾಡಿ ಮೇಲೆ ಫೈನಾನ್ಸು ಆ ಥರ ಏನಿಲ್ಲ? ಫೈನಾನ್ಸ್ ಇತ್ತು ಸರ್, ಫಸ್ಟ್ನೇ ಓನರ್ ಎಲ್ಲ ಕ್ಲಿಯರ್ ಮಾಡಿ ನಮ್ಮ ಹೆಸ್ರಿಗೆ ಮಾಡಿಸ್ಕೊಂಡಿದ್ದೀನಿ ಸರ್. ಅದು ಏನಿಲ್ಲ. ಈಗ ರೆಕಾರ್ಡ್ಸ್ ನಿಮ್ಮ ಕಡೆ ಒರಿಜಿನಲ್ಲು? ಎಲ್ಲ ನಮ್ಮ ಕಡೆ ಇದೆ ಸರ್. ಓಕೆ. ಈಗ ಗಾಡಿ ಇರೋ ಲೊಕೇಶನು? ಗಾಡಿ ಇರೋದು ಆನೇಕಲ್ಲ ಸರ್, ನಿಯರ್ ಬೆಂಗಳೂರು ಡಿಸ್ಟಿಕ್. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಗಾಡಿ ರೇಟ್ ಬಂದು ನಾನು ತಂದಿದ್ದು 2,20,000 ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದೆ ಸರ್. 2,20,000 ಹೇಳಿದ್ದವರು, ನಾನು 2,15,000 ಕೊಟ್ಟೆ. ಈಗ ಪ್ರೆಸೆಂಟು ನಾನು ಅಷ್ಟು ಹೋಗಲ್ಲ ಅಂತ ಗೊತ್ತು, ಯಾಕಂದರೆ ಈಗ 1,70,000 ಬಂದರೂ ಬಿಟ್ಬಿಡ್ತೀನಿ ಸರ್. 1,70,000? ಹಾಂ. ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ? ಆಗುತ್ತೆ ಸರ್, ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಹೆಚ್ಚು ಕಮ್ಮಿ ಮಾಡೋಣ, ಇನ್ನೊಂದು 10,000 ಹಂಗೆ ಹೆಚ್ಚು ಕಮ್ಮಿ ಮಾಡೋಣ. ಓಕೆ. ನಂಬರ್ ಇದೆ ಹಾಕಿರಲಾ? ಹಾಕಿ ಸರ್, ಇದೇ ನಂಬರ್ ಹಾಕಿ. ಸರಿ ಸರ್. ಓಕೆ.